ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೊರಟಿರೋದು ಅಂತ ನೋಡ್ತಾ ಇದ್ದೀರಾ. ಸೊ ನಾವು ಹೀಗೆ ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ವಿ. ಸೊ ಹಾಗೆ ಇಸ್ಕಾನ್ ನಿಯರ್ ಬೈ ಇತ್ತು. ಸೊ ಹೋಗೋಣ ಇಸ್ಕಾನ್ ಟೆಂಪಲ್ಗೆ ಅಂತ ಹೋಗ್ತಾ ಇದ್ವಿ. ಇಲ್ಲೇ ನಿಯರ್ ಬೈ 1.5 ಕಿಲೋಮೀಟರ್ ಆ ಥರ ಇತ್ತು. ಸೊ ಹೋಗ್ತಾ ಇದ್ವಿ, ಹಾಗೆ ಆಟೋ ಪಂಚರೇ ಆಗೋಯಿತು. ಸೊ ಹಾಗಾಗಿ ಆಟೋ ಇಳಿದು ಮತ್ತೆ ನಾವು ಬೈ ವಾಕಬಲ್ಲೇ ಹೋದ್ವಿ. ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ಸೊ ಹಾಗಾಗಿ ನೋಡಿ ಎಂಟರ್ ಆದ್ವಿ ಟೆಂಪಲ್ ಹತ್ರ. ನೋಡಿ ಈ ಥರ ಇದೆ ಟೆಂಪಲ್ ಎಂಟ್ರೆನ್ಸ್ ಬಂದು. ನೋಡಿ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ ಟೆಂಪಲ್ದು. ದರ್ಶನ್ ಫುಟ್ವೇರ್ ಲಗೇಜ್, ಎಸ್ ನೋಡಿ ಒಳಗಡೆ ಬಂದ್ವಿ. ಥರ ಪ್ಯಾರಿಕೇಡ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ನೋಡಿ ನಾವು ಏನಾದರೂ ಲಗೇಜಸ್ ತೊಗೊಂಡೋಗಿದ್ರೆ ಅಲ್ಲಿ ನಾವು ಇಡ್ಬೋದು. ಆ್ಯಂಡ್ ಅದಕ್ಕೂ ಮುಂಚೆ ಬಂದರೆ ಇಲ್ಲಿ ವಿ ಶುಡ್ ಪೇ ಆ್ಯಂಡ್ ಲೀವ್ ಅವರ್ ಸ್ಲಿಪ್ಪರ್ಸ್. ಪೇ ಮಾಡಿ ನಾವು ಸ್ಲಿಪ್ಪರ್ಸ್ನ ಇಲ್ಲಿ ಬಿಡಬೇಕಾಗಿತ್ತು. ಹಾಗೆ ಮುಂದೆ ಬಂದರೆ ಫ್ರೀಯಾಗೇ ಬಿಡ್ಬೋದು ಅಂತ ಹಾಕಿದರು. ಸೊ ವಿ ಗಾನ್ ಬಕ್ರಾ. ದೆನ್ ಹಾಗೆ ಮುಂದೆ ಹೋದ್ವಿ. ಲೈಕ್ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ವಲ್ಲ. ಸೊ ಹಾಗಾಗಿ ಹಾಗೆ ಮೇಲೆ ಹೋದ್ವಿ. ನೋಡಿ ಈ ಥರ ಸ್ಟೆಪ್ಸ್ ಹತ್ತಬೇಕಾಗಿತ್ತು ಇಸ್ಕಾನ್ ಟೆಂಪಲ್ಗೆ ಹೋಗೋದಕ್ಕೆ. ನೋಡಿ ಈ ಥರ ಅಲ್ಲಿ ಸ್ಟೆಪ್ಸ್ ಹತ್ತೋವಾಗ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಮಾಡಿದರು, ತುಂಬ ಚೆನ್ನಾಗಿತ್ತು. ನೋಡಿ ಈ ಥರ ಎಲ್ಲರೂ ಹೋಗ್ತಾ ಇದ್ದೀರಿ. ನಾವು ನಮ್ಮ ಸಿಸ್ಟರು ನಮ್ಮ ಪೇರೆಂಟ್ಸು ಎಲ್ಲರೂ ಹೋಗಿದ್ವಿ. ನೋಡಿ ಈ ಥರ ಇತ್ತು. ಆ್ಯಂಡ್ ಹೀಗೆ ಬರ್ತಾ ಬರ್ತಾ ಇಲ್ಲೊಂದು ಪೋಸ್ಟರ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ನಾನು ಓದಿ ತಿಳಿಸ್ತೀನಿ ನೋಡಿ. ಕಲಿಯುಗವು ದೋಷದ ನಿಧಿಯೇ ಆಗಿದ್ದರೂ ಅದರ ಒಳ್ಳೆಯ ಗುಣವೇನೆಂದರೆ ಕೇವಲ ಕೃಷ್ಣನ ಪವಿತ್ರ ನಾಮಗಳ ಜಪದಿಂದ ಮಾತ್ರ ಐತಿಕ ಬಂಧನದಿಂದ ಮುಕ್ತರಾಗಿ ಆಧ್ಯಾತ್ಮ ಲೋಕಕ್ಕೆ ಹೋಗಬಹುದು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ, ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ಅದನ್ನು ಓದ್ಕೊಂಡು ಮುಂದೆ ಹೋದ್ವಿ. ನೋಡಿ ಈ ಥರ ವಾಟರಿಂದ ಮತ್ತು ಗ್ರೀನರಿ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ, ತುಂಬ ಸುಂದರವಾಗಿತ್ತು. ಆ ಕೃಷ್ಣನ ಸನ್ನಿಧಿ ಅಂದ್ರೇ ಹಾಗೆ ಅಲ್ವಾ, ತುಂಬ ಸುಂದರವಾಗಿರುತ್ತೆ, ಬೃಂದಾವನ ಥರ. ನೋಡಿ ಇದು ಮೈನ್ ಎಂಟ್ರೆನ್ಸ್ಗೆ ಬಂದ್ವಿ. ನೋಡಿ ಈ ಥರ ಇದೆ ಟೆಂಪಲ್, ಒಳ್ಳೆ ಬೃಂದಾವನ ಥರ ನ್ಯಾಚುರಲ್ ಆಗಿ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೋಡಿ ಈ ಥರ ಎಲ್ಲರೂ ಹೊರಟಿದ್ವಿ. ಬಟ್ ಇಲ್ಲೆಲ್ಲ ಫೋಟೋಸ್ ಆರ್ ಪ್ರೊಹಿಬಿಟೆಡ್ ಅಂತ ಹಾಕಿದ್ರು. ಸೊ ಐ ಆಮ್ ಟೋಟಲಿ ಅವಾಯ್ಡೆಡ್ ಗಾಡ್ ಫೋಟೋಸ್ ಆ ಥರ ಎಲ್ಲ ನಾನು ತೆಗಿಯೋಕ್ಕೆ ಹೋಗಲಿಲ್ಲ. ಸೊ ಅವ್ರ ರೂಲ್ಸ್ನ ನಾವು ಫಾಲೋ ಮಾಡಬೇಕಲ್ವ, ಸೊ ಹಾಗಾಗಿ ಮಾಡಲಿಲ್ಲ. ದೆನ್ ನೋಡಿ ಈಗ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ದರ್ಶನ ತುಂಬಾ ಚೆನ್ನಾಗೇ ನಡೀತು. ಆ್ಯಂಡ್ ಇಲ್ಲಿ ಕೆಳಗಡೆ ಬಂದರೆ ಸ್ವಲ್ಪ ಶಾಪಿಂಗ್ಗೆ ಎಲ್ಲ ಇಟ್ಟಿದ್ರು, ಲೈಕ್ ದೇವರ್ ರಿಲೇಟೆಡ್, ಮೀನ್ಸ್ ದೇವ್ರ ಫೋಟೋಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಮೀನ್ಸ್ ಭಗವದ್ಗೀತಾಸ್ ಆಗಿರ್ಬೋದು. ದೆನ್ ಒನ್ ಯೂನಿಕ್ಯೂ ಏನು ಅಂದರೆ ನೋಡಿ, ಇದು ಲೈಕ್ ಬಾಡಿ ಚೇಂಜಿಂಗ್ ಬಾಡೀಸ್ ಇದು ಬಂದು ನೋಡಿ ಯಾವ ಥರ ಇದೆ. ಆ್ಯಂಡ್ ನಾನು 1 by 1 ಹೇಳ್ತೀನಿ ನೋಡಿ ಹೇಗಿದೆ ಅಂತ. ಫಸ್ಟು ಮಕ್ಕಳು ಹುಟ್ಟಿದಾಗ ಬೆಳೀತಾ 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 ಹಾಗೆ ಒಂದೊಂದು ಏಜ್ ಗ್ರೂಪ್ದು ದೊಡ್ಡವರಾಗ್ತಾ ದೆನ್ ದೊಡ್ಡವರಾಗ್ತಾರೆ, ದೆನ್ ವಯಸ್ಸಾಗ್ತಾರೆ. ಹಾಗೆ ವಯಸ್ಸಾದಮೇಲೆ ಈ ಥರ ಎಲ್ಲ ಹಾಕ್ತಾರೆ. ದೆನ್ ಟೋಟಲ್ ಲಾಸ್ಟಾಗೆ ಫುಲ್ ಈ ಥರ ಆಗ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಲ್ವಾ, ಒಂದು ಮಾನವನ ಜೀವನ ಹೇಗೆ ಹುಟ್ಟಿನಿಂದ ಸಾಯುವವರೆಗೂ ಹೇಗೆ ಇರುತ್ತೆ ಅಂತ. ದೆನ್ ನಾವು ಹಾಗೆ ಮುಂದೆ ಇದ್ವಿ. ಇಲ್ಲಿ ಕೃಷ್ಣನ ಕೀ ಚೈನ್ಸ್ ಆಗಿರ್ಬೋದು, ಅವರ ಐಡಲ್ಸ್ ಆಗಿರ್ಬೋದು. ಮತ್ತು ನೋಡಿ ಪ್ಲ್ಯಾಂಟ್ ನಂಗೆ ತುಂಬಾ ಇಷ್ಟ ಆಯಿತು, ಇದು ತುಂಬ ಚೆನ್ನಾಗಿತ್ತು. ದೆನ್ ಇಲ್ಲಿ ನೋಡಿ ನಮ್ಮ ಕೃಷ್ಣನ ಇಸ್ಕಾನ್ ಟೆಂಪಲ್ ಹೇಗೆ ನಿರ್ಮಿಸಿದ್ದಾರೆ ಅನ್ನೋದನ್ನು ಒಂದು ಫೋಟೋ ಪೋಸ್ಟರಲ್ಲಿ ಹಾಕಿದ್ದಾರೆ
ಯಾವ್ಯಾವ ಥರ ಪ್ಲ್ಯಾನ್ ಮಾಡಿ ಹೇಗೆ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಹೇಗೆ ಟೆಂಪಲ್ನ ಈ ಥರ ಕಟ್ಟಿದ್ದಾರೆ ಅನ್ನೋದು ಫುಲ್ ಡೀಟೈಲ್ಸ್ ಇಲ್ಲಿ ಹಾಕಿದ್ದಾರೆ. ವಿ ಕ್ಯಾನ್ ಸಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿರೋರಾಗಿರ್ಬೋದು, ಇನ್ನೂ ಯಾರೆಲ್ಲ ಇಸ್ಕಾನ್ ಟೆಂಪಲ್ಗೆ ವಿಸಿಟ್ ಮಾಡಿಲ್ಲ, ಪ್ಲೀಸ್ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ನಿಮಗೆ ತುಂಬ ಪೀಸ್ಫುಲ್ಲಾಗಿರುತ್ತೆ. ಆ್ಯಂಡ್ ನೋಡಿ, ಶಾಪಿಂಗು ಕೂಡ ಎಲ್ಲ ಚೆನ್ನಾಗಿದೆ, ಮೀನ್ಸ್ ದೇವ್ರ ರಿಲೇಟೆಡ್ದು. ನೋಡಿ ಈ ಥರ ಇದೆ. ಕೃಷ್ಣ ಫೋಟೋ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಇಷ್ಟ ಆಯಿತು. ಈ ಥರ ಇದೆ ನೋಡಿ ಶಾಪಿಂಗ್ ಫುಲ್. ದೆನ್ ಊಟ ಆಗಿರ್ಬೋದು, ಲೈಕ್ ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲವನ್ನು ಇಟ್ಟಿದ್ರು. ಲೈಕ್ ಕೃಷ್ಣಂದು ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು. ಕ್ಲಾಕ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಎಲ್ಲ ಥರದ್ದು ಕೃಷ್ಣನ್ ರಿಲೇಟೆಡ್ ಆಗಿರ್ಬೋದು. ಲೈಕ್ ಟ್ಯಾಗ್ಸ್ ಆಗಿರ್ಬೋದು, ದಾರಗಳಾಗಿರ್ಬೋದು, ಫೋಟೋಸ್ ಫ್ರೇಮ್ಸ್. ವಾವ್, ಸೂಪರಾಗಿತ್ತು ಎಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ದೆನ್ ನಾವು ಸ್ನ್ಯಾಕ್ಸ್ ಸೆಷನ್ಗೆ ಬಂದ್ವಿ. ನೋಡಿ ಈ ಥರ ಇತ್ತು ಪ್ರೈಸಸ್ ಎಲ್ಲ, 45 ರುಪೀಸ್ ಆ ಥರ ಕಪ್ಸಲ್ಲಿ ಚೆನ್ನಾಗಿತ್ತು. ದೆನ್ ವಿ ಆ್ಯಡ್ ಬಜ್ಜಿ ತಿಂದ್ವಿ. ಈ ಥರ ಇತ್ತು ನೋಡಿ. ದೆನ್ ಹಾಗೆ ನೋಡಿ ಬಜ್ಜಿ ತಿನ್ಕೊಂಡು ಹಾಗೆ ಈಚೆ ನೋಡಿದ್ರೆ ವ್ಯೂ ಈ ಥರ ಇತ್ತು. ವಾಟರ್ ನೋಡಿ ಎಷ್ಟು ಬ್ಲೂ ಕಲರ್ ಆಗಿ, ಎಷ್ಟು ಪ್ಯೂರಾಗಿ ನೀಟಾಗಿದೆ. ವಾವ್, ಸೂಪರಾಗಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ, ಸೋ ಪೀಸ್ಫುಲ್. ವಾವ್, ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ಬೃಂದಾವನನೇ ಇಲ್ಲಿ ಇರೋ ಥರ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಗ್ರೀನರಿಯಾಗಿ, ಟೆಂಪಲ್ಲು ನೀಟ್ನೆಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಊಟಕ್ಕೆ ಬಂದ್ವಿ. ಆ್ಯಂಡ್ ಮೊದಲು ನಾನು ಫಸ್ಟ್ ಬಂದಾಗ ಇಲ್ಲಿ ಈ ಥರ ಏನೂ ಇರಲಿಲ್ಲ. ಇವಾಗ ದೊಡ್ಡ ಹಾಲೆ ಮಾಡಿದ್ದಾರೆ. ಆಗಲೇ ತೋರಿಸ್ದೆ ಅಲ್ವಾ ವಾಟರ್, ಅಲ್ಲಿ ಕುತ್ಕೊಂಡು ತಿಂತಾಯಿದ್ವಿ. ಬಟ್ ಈಗ ಒಂದು ದೊಡ್ಡ ಹಾಲೆ ಮಾಡಿದ್ದಾರೆ ಊಟಕ್ಕೆ. ನೋಡಿ ಈ ಥರ ಕಪ್ಸ್ ಇಟ್ಕೊಂಡು, ಲೈಕ್ ಅವರು ರೈಸ್ ಸಾಂಬಾರೇನೋ ಕೊಟ್ಟರು, ಚೆನ್ನಾಗಿತ್ತು. ಬಟ್ ಇಲ್ಲಿ ಪೊಂಗಲ್ ಕೊಡ್ತಾರೆ, ನನಗಂತೂ ತುಂಬಾ ಇಷ್ಟ ಪೊಂಗಲು. ಹೊರಗಡೆ ಬಂದ್ವಿ. ಆಗ ಇಲ್ಲಿ ನೋಡಿ ವಾಟರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ವಿ ಕ್ಲಿಕ್ ಸಮ್ ಫೋಟೋಸ್ ತಗೊಂಡು ದೆನ್ ವಿ ವೆಂಟ್ ಬ್ಯಾಕ್ ಟು ಅವರ್ ಹೋಮ್. ನೋಡಿ ಈ ಥರ ಇತ್ತು. ಹೀಗೆ ಮನೆ ಕಡೆ ನಾವು ಹೊರಟ್ವಿ. ತುಂಬಾ ಖುಷಿ ಆಯಿತು ನಮಗೆ ಟೆಂಪಲ್ಗೆ ವಿಸಿಟ್ ಮಾಡಿ. ಐ ಥಿಂಕ್ 2 ಇಯರ್ಸ್ ಬ್ಯಾಕ್ ಅನಿಸುತ್ತೆ ನಾವು ಬಂದಿದ್ದು. ಅದಕ್ಕೂ ಮತ್ತು ಇವಾಗ ಬಂದಿರೋದಕ್ಕೂ ಲಾಟ್ ಆಫ್ ಚೇಂಜಸ್ ಅಂತಲೇ ಹೇಳ್ಬೋದು. ಲೈಕ್ ಫುಡ್ಡು ಹಾಲ್ ಆಗಿರ್ಬೋದು, ದೆನ್ ಲಗೇಜ್, ದೆನ್ ಅವೆಲ್ಲ ತುಂಬಾ ಚೇಂಜಸ್ ಆಗಿತ್ತು. ನೋಡಿ ಈ ಥರ ವಾಟರ್ಸ್ ಎಲ್ಲ ಇರಲಿಲ್ಲ, ಬಟ್ ಈಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ವಾಟರ್ ಫ್ಲೋಯಿಂಗ್. ವಾವ್, ಸೂಪರಾಗಿದೆ. ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ, ಅದು ತುಂಬಾ ಇಷ್ಟ ಆಯಿತು ನನಗೆ. ಗ್ರೀನರಿನೂ ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ನನಗೆ ಇದಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ವಾಟರ್ ಫ್ಲೋ ಆಗ್ತಿದೆ ಅಲ್ವಾ, ತುಂಬಾ ಖುಷಿ ಆಯಿತು. ಸೊ ಪೀಸ್ಫುಲ್. ಆ್ಯಂಡ್ ಭಗವದ್ಗೀತೆಯಿಂದ ಕೃಷ್ಣ ಹೇಳಿರುವ ಕ್ವಾಂಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಟ್ರೈ ಟು ಬಿ someone better, ಟ್ರೈ ಟು ಬಿ ಆನ್ ಎಕ್ಸಾಂಪಲ್ ಆಫ್ ಸಮಥಿಂಗ್ ಬೆಟರ್ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವರ್ಡ್, ನಂಗೆ ತುಂಬಾ ಇಷ್ಟ ಆಯಿತು ಈ ಕ್ವಾಂಟ್. ನಮ್ಮ ಭಗವದ್ಗೀತೆಯಲ್ಲಿ ನಮ್ಮ ಕೃಷ್ಣನವರು ಹೇಳಿರುವ ಕ್ವಾಂಟ್ ತುಂಬಾ ಇಷ್ಟ ಆಯಿತು. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ. ಆ್ಯಂಡ್ ಫೈನಲಿ ನಾವು ದರ್ಶನ ಎಲ್ಲ ಮುಗಿಸಿ ತುಂಬ ಪೀಸ್ಫುಲ್ಲಾಗಿರೋ ಬೃಂದಾವನ ಥರ ಇರೋ ನಮ್ಮ ಇಸ್ಕಾನ್ನ ನೋಡಿಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತಂದರು. ಮಸಾಲೆ ಪೂರಿ, ಬೇಲ್ಪೂರಿ, ಪಾನಿಪೂರಿ ಎಲ್ಲ ತಿಂದ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.